ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ 6:30 ಆಗೈತೆ ನೋಡ್ರಿ. ನಮ್ಮ ಕೆಲಸನೂ ಸ್ಟಾರ್ಟ್ ಆಗೈತಿ. ಎಷ್ಟೇ ತಂಡಿದ್ರೂ ನಮ್ಮ ಕೆಲಸ ನಾವು ಮಾಡಲೇಬೇಕಲ್ರಿ. ಬೆಳಗ್ಗೆ ಅಂತೂ ನೀರನ್ನು ಕೆಲಸ ಮಾಡೋಕೆ ಭಾಳ ಥಂಡಿ ಅಂತ ಅನ್ಸುತ್ರಿ. ಅಂದ್ರೆ ನೀರೆಲ್ಲ ಫುಲ್ ಮಳೆಗೆ ತಣ್ಣಗಾಗಿರ್ತಾವೆ. ಹಾಗಾಗಿ ಬಾಡಿ ತೊಳೆದಾಗಲಿ ಮತ್ತು ಹೊರಗಡೆ ನೀರು ಹಾಕೋದಾಗಲಿ ಅಂಗಳಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತಾ, ಆದ್ರೂ ಮಾಡಲೇಬೇಕಲ್ರಿ. ಹಂಗಂತೂ ಬಿಡೋಕ್ಕಾಗಂಗಿಲ್ಲ. ನಮ್ಮ ಮನೆಯವ್ರಿಗಂತೂ ಬೆಳಗ್ಗೆ ಎದ್ದು ಕೂಡಲೇ ಪಟ್ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಿಬಿಟ್ರೆ ಅವರಿಗೆ ಸಮಾಧಾನ ಆಗೋದ್ರಿ. ಹಾಗಾಗಿ ನನ್ನ ಕೆಲಸ ಏನಿಲ್ಲ, ನಾನು ಮಾಡ್ತಾ ಇರ್ತೀನಿ. ನಮ್ಮ ಮನೆಯವ್ರ ಕೆಲಸ ನಮ್ಮ ಮನೆಯವ್ರು ಮಾಡ್ತಾ ಇರ್ತಾರೆ. ನೆಲ ಒರೆಸಿ ಜಳಕ ಮಾಡಿ ಪೂಜೆ ಮಾಡೋದು ಅವ್ರ ಕೆಲಸ ಅವರು ಮಾಡ್ತಿರ್ತಾರೆ. ನಾನಿದ್ರೆ ಅದು ಹೊರಗಡೆ ಎಲ್ಲ ಕಸ ಗುಡಿಸಿ ಮತ್ತು ನೀರೆಲ್ಲ ಹಾಕಿಬಿಟ್ಟು ಇನ್ನು ರಂಗೋಲಿ ಅದು ಹಾಕಬೇಕ್ರಿ. ಮತ್ತು ಗ್ಯಾಸ್ ಸ್ಟವ್ ಎಲ್ಲ ಒರೆಸೋದು ಅದನ್ನೆಲ್ಲ ಕೆಲಸ ಮಾಡಿಬಿಟ್ಟು ಹೊರಗಡೆ ನೀರು ಹಾಕಿದೆ. ಇವನಂತೂ ನಾಯಿಗಳು ಬೆಳಗ್ಗೆ ಎದ್ದು ಕೂಡಲೇ ಮುಖ ನೋಡ್ಕೋತ ಕೂಡ್ತಾರೆ. ಊಟಕ್ಕೆ ಹಾಕೋ ತನಕ ಹಂಗೆ ಕೂಡ್ತಾವೆ. ಊಟಕ್ಕೆ ಹಾಕಿದ್ಮೇಲೆ ತಿಂದ್ಬಿಟ್ಟು ತಿರುಗಾಡಕ್ಕೆ ಹೋಗ್ತಾವೆ. ಹಾಗಾಗಿ ಫಸ್ಟಿಗೆ ಊಟಕ್ಕೆ ಹಾಕಿಬಿಟ್ಟೆ ರೀ. ಎರಡಕ್ಕೂ ಊಟಕ್ಕೆ ಹಾಕಿಬಿಟ್ಟು ಇನ್ನು ಗುಬ್ಬಚ್ಚಿಗಷ್ಟು ಕಾಳು ಹಾಕಬೇಕು. ಅಂದರೆ ಬೆಳಗ್ಗೆ ಒಂದು ಟ್ರಿಪ್ ಹಾಕಿದ್ದೀನಿ ರೀ. ಆಲ್ರೆಡಿ ಎಲ್ಲ ಖಾಲಿ ಮಾಡಿಬಿಟ್ಟು ಸೌಂಡ್ ಮಾಡಾಕತ್ತಿದ್ದು. ಹಿಂಗಾಗಿ ಮತ್ತಷ್ಟು ಗುಬ್ಬಚ್ಚಿಗೆ ಕಾಳು ಹಾಕಿಬಿಟ್ಟು ಆಮೇಲೆ ನನ್ನ ಕೆಲಸ ಸ್ಟಾರ್ಟ್ ಮಾಡಬೇಕು. ಅಂದರೆ ಕಾಳು ಹಾಕ್ಲಿಕ್ಕಂದ್ರೆ ಫುಲ್ ಸೌಂಡ್ ಮಾಡೋದು, ಹೋಗೋದು ಬರೋದು, ಬಾಗಿಲು ಹತ್ರ ಬಂದು ಕುಂದ್ರೋದು, ಆ ರೀತಿ ಮಾಡ್ತಿರ್ತಾವೆ. ಅಕ್ಕಿ ಹಾಕಿದ ತಕ್ಷಣ ತಿನ್ಕೊಂತ ಕೂಡ್ತಾವ್ರಿ. ಹಾಗಾಗಿ ಅವಕ್ಕೂ ಸ್ವಲ್ಪ ಕಾಳು ಹಾಕಿಬಿಟ್ಟು ಇನ್ನು ಮತ್ತು ಅಡುಗೆ ಮನೆಗೆ ಬಂದು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಅಂದರೆ ಫಸ್ಟಿಗೆ ಗ್ಯಾಸ್ ಸ್ಟವ್ ಮತ್ತು ಗ್ಯಾಸ್ ಕಟ್ಟಿ ಎಲ್ಲ ಒರೆಸಿನೇ ಹೊರಗಡೆ ನೀರು ಹಾಕಕ್ಕೆ ಹೋಗಿದ್ದೆ ರೀ. ಅಂದರೆ ನಮ್ಮ ಮನೆಯವ್ರನ್ನೆಲ್ಲ ಒರೆಸೋಕ್ಕಿಂತ ಮುಂಚೆನೇ ಹೊಸ್ಲಕ್ಕೆಲ್ಲ ನೀರು ಹಾಕಿಬಿಟ್ರೆ ಅವ್ರು ನೀರೆಲ್ಲ ಚಲಿದು ಒರೆಸ್ಕೊಂಡ್ಬಿಡ್ತಾರಂತ ಪಟ್ಟಂತ ಹೊಸ್ಲ ಹೋಗಿ ತೊಳೆದು ಬಂದೆ ರೀ. ಇನ್ನು ಅರಿಶಿನ ಕುಂಕುಮ ಹಚ್ಚಿತ್ತಿಲ್ಲ ಗ್ಯಾಸ್ ಸ್ಟವ್ಗೆ. ಅರಿಶಿನ ಕುಂಕುಮ ಎಲ್ಲ ಹಚ್ಚಿಬಿಟ್ಟು ನಮಸ್ಕಾರ ಮಾಡಿಕೊಂಡು ಇನ್ನು ತಿಕ್ಕಿಟ್ಟಿದ್ದು ಭಾಂಡೆಲ್ಲ ಎತ್ತಿಡ್ಬೇಕು ನೋಡ್ರಿ. ಅದಂದ್ರೆ ಒಂದೊಂದು ಸಲ ಟೈಮ್ ಇದ್ದಿತ್ತಿಲ್ಲ ಅಂದ್ರೆ ಹಂಗೆ ಇಟ್ಬಿಡ್ತೀನಿ. ಬೇಕಂದಷ್ಟನ್ನು ತೊಗೋತೀನಿ. ಟೈಮ್ ಇತ್ತಂದ್ರೆ ಎಲ್ಲ ಭಾಂಡೆ ಹಾಕೋರು ಜಾಗದಾಗ ಇಟ್ಬಿಟ್ರೆ ಇತ್ತು. ತೊಳಾಕೂ ಈಜಿ ಆಗುತ್ತೆ, ಒಂದು ಕೆಲಸನೂ ಕಮ್ಮಿ ಆಗುತ್ತೆ ರೀ. ಅಂದರೆ ತಿಕ್ಕೋದು ಎಷ್ಟು ಕಷ್ಟನೋ ಅವನ್ನೆಲ್ಲ ಜೋಡಿಸೋದು ಅಷ್ಟೇ ಕಷ್ಟ ರೀ. ಅಂದರೆ ನೀಟಾಗಿ ಅದು ಸಾಮಾನು ಎಲ್ಲಿ ಜಾಗಕ್ಕೆ ಇಡ್ಲಿಕ್ಕಂದ್ರೆ ಒಂದು ಹುಡ್ಕಾಡ ಮುಂದಾಗ ಸಿಗೋದೇ ಇಲ್ಲರಿ. ಎಲ್ಲರೇ ಹುಡ್ಕಾಡ್ದಾಗ್ಬಿಡ್ತದೆ, ಎಲ್ಲರೇ ಇಟ್ಟಿರ್ತೀವಿ. ಹಾಗಾಗಿ ಕರೆಕ್ಟಾಗಿ ನೀಟಾಗಿ ಇಟ್ಬಿಟ್ರೆ ಬೇಕಂದಾಗ ಪಟ್ಟಂತ ಸಿಗ್ತಾವೆ ನೋಡ್ರಿ. ಅಂದರೆ ನಾವು ಎಷ್ಟೇ ನೀಟಾಗಿ ಇರಲಿ ಕೆಲವೊಂದು ಸಲ ಅದು ಆ ಕಡೆ ಈ ಕಡೆನೇ ಆಗೇ ಬಿಡ್ತಾವೆ. ಅಂದ್ರೆ ಅಡುಗೆ ಮಾಡೋ ಮುಂದಾಗ ಗಡಿಬಿಡಿ ಒಳಗೆ ಆ ಕಡೆ ಈ ಕಡೆ ಇಟ್ಬಿಟ್ಟಿರ್ತೀವಿ ರೀ. ಮತ್ತು ಟೈಮ್ ಇದ್ದಾಗೆಲ್ಲ ನೀಟಾಗಿ ಜೋಡಿಸ್ಕೊಂಡ್ರೆ ಅದು ಸರಿ ಹೋಗುತ್ತೆ. ಇಲ್ಲಾಂದ್ರೆ ಹಂಗೆ ಇಟ್ಬಿಟ್ಟಿವಿ ಅಂದ್ರೆ ಅದು ನೋಡೋಕ್ಕೂ ಸರಿ ಅನ್ಸಂಗಿಲ್ಲ ರೀ. ಮತ್ತು ಜಾಗನೂ ಭಾಳ ಜಾಸ್ತಿ ಹಿಡಿಯುತ್ತೆ. ನಾನು ಹಾಗೆ ಮಾಡೋದು. ಅಂದರೆ ಒಂದ್ರೊಳಗೆ ಒಂದೆಲ್ಲ ಹಾಕಿಬಿಟ್ಟು ಇಷ್ಟೇ ಜಾಗದೊಳಗೆ ಎಲ್ಲ ಬಾಂಡೆನೂ ಜೋಡಿಸ್ಬಿಡ್ತೀನಿ ರೀ. ಅಂದರೆ ಜಾಸ್ತಿ ಜಾಗ ಹಿಡಿಯಂಗಿಲ್ಲಲ್ಲ. ಹಾಗಾಗಿ ಈಗಿದ್ರೆ ಬಾಂಡೆ ಎಲ್ಲ ಜೋಡಿಸ್ಬಿಟ್ಟು ಇದೊಂದು ಇಂಪಾರ್ಟೆಂಟ್ ಕೆಲಸ ಒಂದು ಮುಗಿಸಿ ಬಂದುಬಿಟ್ರೆ ಆಗುತ್ತೆ ನೋಡ್ರಿ. ಯಾಕಂದರೆ ಇವಾಗ ಮಳೆಯಾಗ ಜಳಕ ಆದಮೇಲೆ ಬಂದಮೇಲೆ ಅರ್ಬಿ ತೊಳ್ಯಾಕೆ ಒಲ್ಲ ಅನ್ಸುತ್ತೆ. ಹಾಗಾಗಿ ಜಳಕಕ್ಕಿಂತ ಮುಂಚೆನೇ ಅರ್ಬಿ ಅಷ್ಟು ತೊಳೆದು ಹಾಕಿಬಿಟ್ರೆ ಆಯಿತು, ಟೆನ್ಷನ್ನು ಕಮ್ಮಿ ಆಗುತ್ತೆ ರೀ. ಅಂದರೆ ಜಳಕ ಮಾಡಿದ್ಮೇಲೆ ಅರ್ಬಿ ತೊಳ್ಯಾಕೆ ಹೋದಾಗ ಮೈಯೆಲ್ಲ ಹಸಿ ಆಗ್ಬಿಡುತ್ತೆ. ಅಂದರೆ ಇಡೀ ದಿವಸ ಫುಲ್ ಥಂಡಿ ಅನಿಸುತ್ತೆ. ಅರ್ಬಿ ತೊಳೆದ್ಬಿಟ್ಟು ಜಳಕ ಮಾಡಿಬಿಟ್ರೆ ಆಯಿತು, ಫ್ರೆಶ್ನೂ ಅನಿಸುತ್ತೆ ಮತ್ತು ಥಂಡಿನೂ ಅನ್ಸಂಗಿಲ್ಲ ರೀ. ಅದಕ್ಕಾಗಿ ಈಗೇನು ಮಳೆ ಸ್ಟಾರ್ಟ್ ಆಗೈತಲ್ಲ, ಹಾಗಾಗಿ ಫಸ್ಟಿಗೆಲ್ಲ ಅರ್ಬಿ ತೊಳೆದು ಜಳಕ ಮಾಡಿನೇ ನಾಷ್ಟಕ್ಕೆ ರೆಡಿ ಮಾಡಿಬಿಡ್ತೀನಿ. ಅಂದರೆ ಇವತ್ತಿನೂ ನಾಳೆ ತೊಳೆಯೋದು, ನಾಳಿಂದು ನಾಳೆ ತೊಳೆಯೋದು, ಈ ರೀತಿ ಮಾಡಾಕತ್ತಿದ್ದು. ಮತ್ತು ಒಣಗಂಗಿಲ್ಲಲ್ರಿ. ಜಾಸ್ತಿ ತೊಳೆದು ಹಾಕಿಬಿಟ್ರು ಮತ್ತು ಮನೆಯೊಳಗೆ ಅಲ್ಲಿ ಇಲ್ಲಿ ಕಿಟಕಿಯಾಗ ಎಲ್ಲಿ ಜಾಗ ಸಿಗುತ್ತಲ್ಲ ಎಲ್ಲ ಕಡೆ ಹಾಕಿಬಿಡೋದಾಗುತ್ತೆ. ಮಳೆಗಾಲದಾಗಂತೂ ಅದೇ ರೀತಿ ಆಗುತ್ತೆ ರೀ. ಈಗಿದ್ರೆ ಇವಾಗಂತೂ ಫುಲ್ ಥಂಡಿ ಇತ್ತಲ್ಲ, ಸ್ವಲ್ಪ ಕಷಾಯ ಮಾಡ್ಕೊಂಡು ಕುಡಿದ್ರಾಯ್ತಂತ ಕಷಾಯನ ರೆಡಿ ಮಾಡೋಕೆ ಇಟ್ಟಿದ್ದೆ ರೀ. ಅಂದರೆ ಇದಕ್ಕೆ ದಾಲ್ಚಿನ್ನಿ, ಲವಂಗ, ಶುಂಠಿ ಮತ್ತು ತುಳಸಿ ಮತ್ತು ಅರಿಶಿನ ಪುಡಿ ಎಲ್ಲ ಹಾಕಿಬಿಟ್ಟು ಕುದಿಸಿ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಹಾಕಿ ಕುಡಿಯೋದ್ರಿ. ಇದು ಅಂತೂ ಭಾಳ ಬೆಸ್ಟ್ ನೋಡ್ರಿ. ಈಗ ಥಂಡ್ಯಾಗ ಅಂದರೆ ಮಳೆಗಾಲ ದಿವ್ಸನಾಗ ಕುಡಿಲೇಬೇಕು ಕಂಪಲ್ಸರಿ. ಅಂದರೆ ಕುಡಿಯೋಂದ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ರೀ. ಖಾರವಾಗಿರುತ್ತೆ. ಅಂದರೆ ಶುಂಠಿ, ಕಾಳು ಮೆಣಸು ಎಲ್ಲ ಹಾಕಿರ್ತೀವಲ್ಲ, ಸ್ವಲ್ಪ ಕುಡಿಯೋದು, ಜಾಸ್ತಿ ಕುಡಿಯೋದೇನು ಬೇಕಾಗಿಲ್ಲ ರೀ. ಬೆಳಗ್ಗೆ ಚಾದ ಬರಲಿ ಇದನ್ನ ಕುಡಿಯೋದು ಬೆಸ್ಟ್ ಅಂತ ನನಗೆ ಅನಿಸುತ್ತೆ. ನಾವು ಜಾಸ್ತಿ ಮಳೆಗಾಲ ಟೈಮ್ದಾಗ ಇದನ್ನ ಕುಡಿಯೋದ್ರಿ. ಮಳೆ ಅಂತೂ ಕಂಟಿನ್ಯೂ ಐತಿ ನೋಡ್ರಿ. ಅಂದರೆ ರಾತ್ರಿ ಬೆಳಗನ್ನೂ ಐತಿ, ಮುಂಜಾನೆನೂ ಐತಿ, ಕಮ್ಮ ಆಗಿಲ್ಲ ರೀ. ಇವರು ನಾಯಿಗಳಿಬ್ರು ಹೆಂಗೆ ಕುಂತಾರೆ ನೋಡ್ರಿ. ಅಲ್ಲೊಬ್ರು ಇಲ್ಲೊಬ್ರು ಯಾವ ರೀತಿ ಕುಂತಾರೋ. ಅಂದರೆ ಒಳಗಡೆ ಬರ್ತಾವಂತೇಳಿ ಮನು ಇದ್ರೆ ಈ ರೀತಿ ಕಟ್ಗೆ ಹಚ್ಚಿ, ಅಂದರೆ ಒಳಗಡೆ ಬಂದುಬಿಟ್ಟು ಅಲ್ಲಿ ಅಡುಗೆ ಮನೆ ತನಕ ಬರ್ತಾವಲ್ಲ, ಹಾಗಾಗಿ ಈ ರೀತಿ ಕಟ್ಗೆ ಹಚ್ಬಿಟ್ರೆ ಅಲ್ಲೇ ಕೂಡ್ತಾವಂತೇಳಿ ಮನು ಆ ರೀತಿ ಐಡಿಯಾ ಮಾಡಿದ್ದು. ಈಗಿದ್ರೆ ನಾನು ಅಡುಗೆ ಮನೆಗೆ ಬಂದು ಅನ್ನನೂ ಒಗ್ಗರಣೆ ಹಾಕಿದೆ ನೋಡ್ರಿ. ನಿನ್ನೆ ಮಾಡಿದ್ದು ಸ್ವಲ್ಪ ಅನ್ನ ಜಾಸ್ತಿನೇ ಇತ್ತು, ವೇಸ್ಟ್ ಆಗುತ್ತಂತ ಅದನ್ನೇ ಒಗ್ಗರಣೆ ಹಾಕಿಬಿಟ್ಟು
ಈಗಿದ್ರೆ ಗೆಣಸಿನ್ಕಾಯಿ ಕುದ್ಸಾಕಿಡಾಕಂತೀನಿ ನೋಡ್ರಿ. ಅಂದರೆ ಇವತ್ತು ತನು ಕಾಲೇಜ್ಗೆ ಹೋಗಲ್ಲ ಅಂತ್ರಿ. ಅಂದರೆ ಮಳೆ ಬರಾಕತ್ತೈತಿ ಕಂಟಿನ್ಯೂ, ಹಾಗಾಗಿ ಹೋಗಾಕ ಒಲ್ಲ ಅಂತಂದ್ರು. ಆಯ್ತು ಬಿಡ್ರಿ ಅಂತ ನಾನು ಭೀ ನಾಷ್ಟ ಒಗ್ಗರಣೆ ಹಾಕಿಬಿಟ್ಟು ಇನ್ನು ಗೆಣಸಿನ್ಕಾಯಿ ಅಷ್ಟೇ ಕುದ್ಸಾಕಿಟ್ರಾಯ್ತು ಅಂತೇಳಿ ಗೆಣಸಿನ್ಕಾಯಿನೂ ಕುದಿಸಿ ಇಟ್ಟಿದ್ದೀನಿ ರೀ. ಇನ್ನು ನಾಷ್ಟ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ನನಗೆ ಚಾನ ರೆಡಿ ಮಾಡ್ಕೊಳಕತ್ತಿದ್ದೆ. ಚಹಾ ರೆಡಿ ಮಾಡಿ ಅವರಿಗೆ ಕೊಟ್ಟು ನಾನು ಚಹಾ ಕುಡಿದೆ ನೋಡ್ರಿ. ಇವಾಗ ತಂಡ್ಯಾಗಂತೂ ಚಹಾ ಕುಡಿಬೇಕನ್ಸುತ್ತೆ. ಅಂದರೆ ಕುಡಿಯೋಕೆ ಇಷ್ಟ ಇಲ್ಲ ಅಂದ್ರೂ ಕುಡಿಬೇಕನ್ಸುತ್ತೆ ರೀ. ಯಾಕಂದರೆ ಏನಾದರೂ ಬಿಸಿದು ಕುಡಿಬೇಕು ತಿನ್ಬೇಕಂತ ಅನ್ಸುತ್ತೆ. ಆದಷ್ಟು ಬೆಚ್ಚಗಿರೋದು ನೀರಾಗಲಿ ಬೆಚ್ಚಗಿರೋ ಚಹಾ ಮತ್ತು ಬಿಸಿ ಅಡುಗೆನೇ ಊಟ ಮಾಡ್ಬೇಕು ರೀ ಮಳೆಗಾಲ ದಿವ್ಸನಾಗ. ಅಂದರೆ ಫ್ರಿಜ್ನಾಗ ಇಟ್ಟಿದ್ದು ಮತ್ತು ಐಸ್ ಕ್ರೀಮ್ ತಿನ್ನೋದು ಆ ರೀತಿ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಕೋಲ್ಡ್ ಡ್ರಿಂಕ್ಸ್ ಕುಡಿಯೋದಾಗಲಿ ಆದಷ್ಟು ಚಹಾ ಆಗಲಿ ಮತ್ತು ಕಷಾಯ ಬಿಸಿದ ಅಡಿಗೆ ಊಟ ಮಾಡಿದಷ್ಟು ಬೆಸ್ಟ್ ಆಗುತ್ತೆ ರೀ. ಇಲ್ಲಾಂದ್ರೆ ನೆಗಡಿ ಕೆಮ್ಮು ಎಲ್ಲ ಬಂದುಬಿಡ್ತಂದ್ರೆ ಭಾಳ ಕಷ್ಟ ಆಗುತ್ತೆ. ಅಂದರೆ ಇಷ್ಟೆಲ್ಲ ಮಾಡಿಬಿಟ್ರೂ ಕೆಲವೊಂದು ಸಲ ಬರ್ತಾ ಇರ್ತೈತೆ ರೀ. ಹಾಗಾಗಿ ಆದಷ್ಟು ಸ್ವಲ್ಪ ಬಿಸಿದನ್ನು ಉಣ್ಣೋದು ಬೆಸ್ಟ್ ನೋಡಿರಿ. ಈಗ ನಾನು ಮಧ್ಯಾಹ್ನ 1 ಗಂಟೆ ಆಗಿ ಬಂದಿತ್ತು. ಇನ್ನು ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಗೆಣಸಿನ್ಕಾಯಿ ಕುದಿಸಿದ್ದು ಇನ್ನೊಂದು ಸ್ವಲ್ಪ ಇದ್ದು ರೀ. ಅದನ್ನ ಹೋಳ್ಗೆ ಮಾಡ್ಬೇಕಂದೈತಿ. ನಮ್ಮ ಮನೆಯವ್ರಿಗೆ ಹೋಳ್ಗೆನೇ ಇಷ್ಟ ಆಗೋದು. ಹಾಗಾಗಿ ಈಗಿದ್ರೆ ನುಗ್ಗಿಕಾಯಿ ಸಾರು ಮತ್ತು ಅನ್ನ ಚಪಾತಿ ಮತ್ತು ಸ್ವಲ್ಪ ಗೆಣಸಿನ್ಕಾಯಿ ಹೋಳ್ಗೆ ಮಾಡ್ಬೇಕಂತೇಳಿ ಫಸ್ಟಿಗೆ ಇದ್ರೆ ಸಾಂಬಾರು ಮಾಡೋಕ್ಕೆ ಬ್ಯಾಳಿ ಕುದಿಸಾಕಿಟ್ರಾಯ್ತಂತ ಸ್ವಲ್ಪ ತೊಗರಿಬೇಳೆ ಮತ್ತು ಒಂದು ಸ್ವಲ್ಪ ಹೆಸರು ಬೇಳೆ ಹಾಕಿಬಿಟ್ಟು ಸಾಂಬಾರು ಮಾಡ್ಕೋಬೇಕ್ರಿ. ಹೆಸರು ಬೇಳೆ ಹಾಕೋದ್ರಿಂದ ಸಾಂಬಾರು ಏನೈತಲ್ಲ ಸ್ವಲ್ಪ ತಿಕ್ಕಾಗಿ ಬರುತ್ತೆ. ಹಾಗಾಗಿ ನಾನು ತೊಗರಿಬೇಳೆ ಸಾಂಬಾರು ಮಾಡೋ ಮುಂದಾಗ ಸ್ವಲ್ಪ ಹೆಸರು ಬೇಳೆನೂ ಮಿಕ್ಸ್ ಮಾಡೋದ್ರಿ. ಈಗಿದ್ರೆ ಬ್ಯಾಳೆ ಎಲ್ಲ ತೊಗೊದ್ಬಿಟ್ಟು ಒಂದು 4-5 ಟೊಮೊಟೊ ಮತ್ತು ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು 3 ವಿಷಲ್ ಕೂಗ್ಸಿದ್ರಾಯ್ತು. ಬ್ಯಾಳೆನೂ ಕುದ್ಬಿಡೋದ್ರಿ. ಫಸ್ಟಿಗೆ ಬ್ಯಾಳೆ ಕುದಿಸಾಕಿಟ್ಬಿಟ್ಟು ಇನ್ನು ನುಗ್ಗಿಕಾಯಿನೂ ಕುದಿಸಾಕಿಡ್ಬೇಕು ನೋಡ್ರಿ. ಅಂದರೆ ಬ್ಯಾಳೆ ಮತ್ತು ನುಗ್ಗಿಕಾಯಿ ಎರಡೂ ಕುದಿಸಾಕ ಹೋಗಬಾರ್ದು. ಅಂದ್ರೆ ಒಟ್ಟಿಗೆ ನೀರಿ. ಇಲ್ಲಾಂದ್ರೆ ಏನಾಗುತ್ತೆ ಬ್ಯಾಳೆ ಸಂಗಟ ನಾವು ನುಗ್ಗಿಕಾಯಿ ಕುದಿಸ್ಬಿಟ್ರೆ ಫುಲ್ ಮ್ಯಾಶ್ ಆಗಿಬಿಡುತ್ತೆ. ಅದು ತಿನ್ನೋಕೆ ರುಚಿನೂ ಅನ್ಸಂಗಿಲ್ಲ ಮತ್ತು ಎಲ್ಲ ಬ್ಯಾಳೆ ಸಂಗಟ ಮಿಕ್ಸ್ ಆಗಿಬಿಡುತ್ತೆ. ಹಾಗಾಗಿ ನಾನು ಸಪ್ರೇಟಾಗಿಯೇ ನುಗ್ಗಿಕಾಯಿನ ಕುದಿಸ್ಬಿಟ್ಟು ಸಾಂಬಾರು ಮಾಡ್ಕೊಳ್ಳೋದು. ನುಗ್ಗಿಕಾಯಿನ ಆಲ್ರೆಡಿ ತಂದಾಗ ನಾನು ಸ್ವಲ್ಪ ಕಟ್ ಮಾಡಿ ಅಂದರೆ ತೊಳೆದು ಕಟ್ ಮಾಡಿ ಒಂದು ಕವರ್ಗೆ ಅಥವಾ ಡಬ್ಬಿಗೆ ಹಾಕಿ ಇಟ್ಟಿರ್ತೀನಿ ರೀ. ಬೇಕಂದಾಗ ಕುದಿಸಾಕಿಡಾಕೆ ಬರುತ್ತೆ ಅಂತೇಳಿ ಹಂಗೆ ಇಡಾಕೆ ಆಗಂಗಿಲ್ಲಲ್ರಿ ಫ್ರಿಜ್ ಒಳಗೆ. ಹಾಗಾಗಿ ನಾನು ಕಟ್ ಮಾಡಿಬಿಟ್ಟನೇ ಇಡೋದು. ಈಗ ನುಗ್ಗಿಕಾಯಿ ಕುದಿಸಾಕಿ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿಬಿಟ್ಟು ಅಂದರೆ ಒಂದು 70% ಅಷ್ಟೇ ಕುದಿಸ್ಕೋಬೇಕ್ರಿ ನುಗ್ಗಿಕಾಯಿ. ಜಾಸ್ತಿ ಕುದ್ಬಿಟ್ರೆ ಅಷ್ಟು ಟೇಸ್ಟ್ ಅನ್ಸಂಗಿಲ್ಲ. ಈಗಿದ್ರೆ ಬ್ಯಾಳೆ ಮತ್ತು ನುಗ್ಗಿಕಾಯಿನೂ ಕುದಿಸಾಕಿಟ್ಬಿಟ್ಟು ಇನ್ನು ಗೆಣಸಿನ್ಕಾಯಿ ಹೋಳಿಗೆ ಅಷ್ಟೇ ಮಾಡಬೇಕಂದ್ರೆ ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಾಕತ್ತಿದ್ದು. ಮನಗ ಹೋಳ್ಗೆ ಒಲ್ಲ ಅಂತ್ರಿ. ಹಾಗಾಗಿ ಅವ್ರಿಗೆ ಗೆಣಸಿನ್ಕಾಯಿನೇ ತಿಂದಿದ್ರು. ನಮ್ಮ ಮನೆಯವ್ರಿಗೆ ಗೆಣಸಿನ್ಕಾಯಿ ಹಂಗೆ ತಿನ್ನೋಕೆ ಇಷ್ಟ ಆಗಂಗಿಲ್ಲ. ಹಾಗಾಗಿ ಹೋಳ್ಗೆ ಮಾಡಿಕೊಟ್ರೆ ಜಾಸ್ತಿ ಖುಷಿ ಪಡ್ತಾರೆ. ಹಾಗಾಗಿ ಹೋಳ್ಗೆನೇ ಮಾಡ್ಬೇಕಂತ ರೆಡಿ ಮಾಡಾಕಂತೀನಿ ನೋಡ್ರಿ. ಆಲ್ರೆಡಿ ನಾನು ಭಾಳ ಸಲ ಗೆಣಸಿನ್ಕಾಯಿ ಹೋಳ್ಗೆ ಯಾವ ರೀತಿ ಮಾಡ್ತೀನಂತ ಶೇರ್ ಮಾಡ್ಕೊಂಡಿದ್ದೀನಿ ರೀ. ಅಂದರೆ ನಮ್ಮ ಮನೆಯವ್ರಿಗೆ ಸ್ವಲ್ಪ ಸ್ವೀಟ್ ಜಾಸ್ತಿನೇ ಮಾಡೋದು. ಅಂದರೆ ನಮ್ಮ ಮನೆಯವ್ರಿಗೆ ಸ್ಪೆಷಲಿಯಾಗಿ ಜಾಸ್ತಿ ಇಷ್ಟ ಆಗುತ್ತೆ ರೀ. ಹೋಳಿಗೆ ಆಗಲಿ ಮತ್ತು ಕೊಬ್ಬರಿ ಕಡುಬು ಚಕ್ಕೋಲಿ ಸಜ್ಕ ಶೇಂಗಾದ ಹೋಳ್ಗೆ ಸಜ್ಕದ ಹೋಳ್ಗೆ ಇಂಥವೆಲ್ಲ ಮಾಡಿಕೊಟ್ಬಿಟ್ರೆ ಜಾಸ್ತಿ ಇಷ್ಟಪಡ್ತಾರೆ. ಹಾಗಾಗಿ ನಾನು ಅದನ್ನೇ ಜಾಸ್ತಿ ಮಾಡೋದ್ರಿ. ಅಂದರೆ ಅವ್ರಿಗೆ ಏನು ಇಷ್ಟಲ್ಲ ಅದನ್ನೇ ಮಾಡಿಕೊಟ್ರೆ ಅವರಿಗೆ ಖುಷಿ ಆಗುತ್ತೆ. ಮತ್ತು ಇಷ್ಟ ಇಲ್ಲದು ಮಾಡಿಬಿಟ್ಟು ತಿನ್ನೋಕ್ಕಿಂತ ಅವ್ರಿಗೇನು ಇಷ್ಟಲ್ಲ ಅದನ್ನೇ ಮಾಡಿ ಕೊಟ್ರಾಯ್ತು ಅಂತೇಳಿ ನಾನು ಈಗಿದ್ರೆ ಗೆಣಸಿನ್ಕಾಯಿ ಹೋಳ್ಗೆ ಮಾಡೋಕ್ಕೆ ಸ್ವಲ್ಪ ಬೆಲ್ಲನ ಹೆರ್ಚಿಬಿಟ್ಟು ಇಟ್ಟಿದ್ದೀನಿ ರೀ. ಮತ್ತೊಂದು ಸ್ವಲ್ಪ ಗೆಣಸಿನ್ಕಾಯಿನೂ ಹೆರ್ಚಿಬಿಟ್ಟು ತೊಗೊಂಡಿದ್ದೀನಿ. ಅಂದರೆ ತನು ಹಾಗೆ ತಿಂದರು. ನಮ್ಮ ಮನೆಯವ್ರಿಗೆ ಅಷ್ಟು ಹೋಳ್ಗೆ ಮಾಡಬೇಕಂತ ರೆಡಿ ಮಾಡ್ಕೊಳಕತ್ತಿದ್ದೆ ರೀ. ಅಂದರೆ 1 kg ಗೆಣಸಿನ್ಕಾಯಿ ಅಷ್ಟೇ ತಂದಿದ್ದು. ಅಂದರೆ ಜಾಸ್ತಿ ಗೆಣಸಿನ್ಕಾಯಿ ತಂದುಬಿಟ್ಟು ಒಂದೇ ಸಲಕ್ಕನ ಒಂದು ಸ್ವಲ್ಪ ಜಾಸ್ತಿ ಹೂರ್ಣ ಮಾಡಿ ಇಟ್ಬಿಟ್ರೆ ಆಯಿತು. 2-3 ದಿವಸ ತನಕನೂ ಫ್ರಿಜ್ ಒಳಗೆ ಇಟ್ಕೊಂಡು ಹೋಳ್ಗೆ ಮಾಡ್ಬೋದ್ರಿ. ಇದೇನು ಹಾಳಾಗಂಗಿಲ್ಲ. ಆದರೆ ಚಲೋತ್ನಾಗೆ ಬೆನ್ಸ್ಕೋಬೇಕು. ಈಗಿದ್ರೆ ಗೆಣಸಿನ್ಕಾಯಿನೂ ಹೆರ್ಚಿಟ್ಟಿದ್ದೀರಿ. ಬೆಲ್ಲ ಏನು ಹೆರ್ಚಿ ತೊಗೊಂಡಿದ್ದೆ ಅಲ್ಲ ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗಿತ್ತು. ಸ್ವಲ್ಪ ಜಾಸ್ತಿ ಟೈಮ್ ಹಿಡಿತಲ್ಲ ಸ್ವಲ್ಪ ಕುಟ್ಬಿಟ್ಟು ಹಾಕಿಬಿಟ್ರೆ ಅಂತೇಳಿ ನಾನು ಹೆರ್ಚಿನೇ ತೊಗೊಂಡಿದ್ದು. ಕಡಾಯಿ ಒಳಗೆ ಬೆಲ್ಲ ಹಾಕಿ ಕರಗಿಸ್ಕೊಂಡ್ಮೇಲೆ ಅದ್ರ ನೀರು ಏನೋ ಹಾಕೋ ಅವಶ್ಯಕತೆ ಇಲ್ಲ ರೀ. ಹಂಗೆ ಬಿಸಿಗೆ ಬೆಲ್ಲ ಎಲ್ಲ ಕರಿಬಿಡುತ್ತೆ. ಆಮೇಲೆ ಬೆಲ್ಲ ಕರಗಿದ್ಮೇಲೆ ಹೆರ್ಚಿಟ್ಟಿದ್ದು ಗೆಣಸಿನ್ಕಾಯಿ ಹಾಕಿಬಿಟ್ಟು ಚಲೋತ್ನಾಗೆ ಒಂದು 2-3 ನಿಮಿಷ ಮಿಕ್ಸ್ ಮಾಡ್ಕೊಂಡ್ಬಿಟ್ರಾಯ್ತು. ಅದು ಹೂರ್ಣ ರೆಡಿ ಆಗುತ್ತೆ. ಸ್ವಲ್ಪ ಏಲಕ್ಕಿ ಪುಡಿ ಬೇಕಂದ್ರೆ ಹಾಕ್ಬೋದು. ಹಂಗನೂ ಹೋಳ್ಗೆ ಮಾಡ್ಕೋಬೋದು ರೀ. ಅಂದರೆ ಜಾಸ್ತಿ ಕಷ್ಟ ಏನಲ್ರಿ, ಈಜಿಯಾಗೆ ಮಾಡ್ಕೋಬೋದು. ಈ ರೀತಿ ಹೂರ್ಣ ಮಾಡಿ ನಾವು ಫ್ರಿಜ್ ಒಳಗೆ ಇಟ್ಕೊಂಡ್ಬಿಟ್ರೆ ಆಯಿತು. 2-3 ದಿವಸ ತನಕ ಆರಾಮ್ಸೆ ಯೂಸ್ ಮಾಡ್ಬೋದು ನೋಡ್ರಿ. ಬೇಕಂದಾಗ ಪಟ್ಟಂತೇಳಿ ಬಿಸಿ ಹೋಳ್ಗೆ ಮಾಡಿ ತಿನ್ಬೋದು. ಅಂದರೆ ಚಪಾತಿ ಮಾಡೋಕ್ಕೆ ನಾವು ಹಿಟ್ಟಂತೂ ಕಲಿಸ್ತೀವಲ್ರಿ. ಹಾಗಾಗಿ ಅದೇ ಹಿಟ್ಟಿಲೇ ಹೋಳ್ಗೆ ಮಾಡಿಬಿಡ್ಬೋದು. ಇವತ್ತು ನಾನು ಹಿಟ್ಟು ಕಲಿಸಿಡೋದು ಸ್ವಲ್ಪ ಲೇಟನ್ನು ಆಯ್ತು ರೀ. ಅಂದರೆ ಹೂರ್ಣ ರೆಡಿ ಮಾಡಿಟ್ಮೇಲೆ ಹಿಟ್ಟು ಕಲಿಸಿಟ್ಟಿದ್ದು. ಹಾಗಾಗಿ ಹಿಟ್ಟನೂ ಸರಿಯಾಗಿ ನೆಂದಿತ್ತಿಲ್ಲ ರೀ. ಅಂದರೆ ಹಿಟ್ಟು ಚಲೋತ್ನಾಗ ನೆಂದ್ಬಿಟ್ರೆ ಹೋಳ್ಗೆನೂ ಚಲೋತ್ನಾಗ ಬರ್ತಾವೆ. ಅಂದರೆ ಹಿಟ್ಟು ನಾದಿ ಇಟ್ಬಿಟ್ಟು ಒಂದು ಅರ್ಧ ತಾಸಾದ್ರೂ ಆಗ್ಬೇಕ್ರಿ. ಅವಾಗ ಅದು ಸ್ವಲ್ಪ ನೆನೆಯುತ್ತೆ. ಇವತ್ತು ಲೇಟನ ಆಯಿತು ಕಲಸಿಡಾಕ್ರಿ. ಅಂದರೆ ನೆನಪೇ ಇದ್ದಿತ್ತಿಲ್ಲ. ಹೂರ್ಣ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಹಿಟ್ಟು ಕಲಸಿಟ್ಟಿದ್ದು
ಹಾಗಾಗಿ ಅಷ್ಟೊಂದೇನು ನೆಂದಿತ್ತಿಲ್ಲ ರೀ, ಒಂದು 5 ನಿಮಿಷ ಅಷ್ಟೇ ಇಟ್ಟಿದ್ದು. ಅಂದರೆ ಹೋಳ್ಗೆ ಮಾಡ್ಬೇಕಂದ್ರೆ ಹೂರ್ಣ ಹದ ಮತ್ತು ಹಿಟ್ಟಿನ ಹದ ಸೇಮ್ ಇದ್ಬಿಟ್ರೆ ಅದು ಹೋಳ್ಗೆ ಸ್ವಲ್ಪ ತೆಳ್ಳಗಾಗಿ ಸಾಫ್ಟಾಗೇ ಬರ್ತಾವೆ ರೀ. ಅಂದರೆ ಸಾಫ್ಟ್ ಆಗ್ತಾವೆ, ಗೆಣಸಿನ್ಕಾಯಿ ಹೋಳ್ಗೆ ಏನು ಬಿರುಸಾಗಂಗಿಲ್ಲ ರೀ. ಅಂದರೆ ಅದು ಹೂರ್ಣನೇ ಸಾಫ್ಟ್ ಇರುತ್ತಲ್ಲ, ಆದರೆ ಮಾಡಮ್ದ ಸ್ವಲ್ಪ ಮೂಗು ಸಿಗೋದಂಗೆ ಆಗ್ತಾವೆ ರೀ. ಅಂದರೆ ನಾನು ಇಲ್ಲಿ ತೋರಿಸ್ತೀನಿ ನೋಡಿರಿ. ಅಂದರೆ ಲಟ್ಸಮ್ದಾಗ ಏನೈತಲ್ಲ ಸ್ವಲ್ಪ ಅದು ಏನಂತಾರು ಬಿರುಕು ಥರ ಆಗುತ್ತೆ ಹಿಟ್ಟು ನೆನಿಲಿಕ್ಕಂದ್ರೆ. ಇವತ್ತು ಹಾಗೆ ಆಗಿತ್ತು, ಆದ್ರೂ ಚಲೋ ಬಂದು ರೀ, ಟೇಸ್ಟ್ ಆಗಿದ್ದು. ಆದರೆ ಲಟ್ಸಮ್ದಾಗ ಅಷ್ಟೇ ಸ್ವಲ್ಪ ಈ ರೀತಿ ಹಾಕತ್ತಿದ್ದು, ಪರವಾಗಿಲ್ಲ ಬಿಡು ಅಂತ. ಒಂದು 4 ಹೋಳಿಗೆ ಆಗಿದ್ದು ರೀ, ಅಷ್ಟೇ ಹೂರ್ಣ ರೆಡಿ ಮಾಡಿದ್ದೆಲ್ಲ. ಫಸ್ಟಿಗೆ ಹೋಳ್ಗೆ ಮಾಡಿಬಿಟ್ಟು ಆಮೇಲೆ ಚಪಾತಿ ಮಾಡ್ರಾಯಿತು. ಈ ಕಡೆ ಅನ್ನಕ್ಕೂ ಇಟ್ಟಿದ್ದೀನಿ ರೀ, ಅನ್ನನೂ ಹಾಕತೈತಿ, ನುಗ್ಗಿಕಾಯಿ ಸಾರನೂ ರೆಡಿ ಮಾಡಿ ಇಟ್ಟಿದ್ದೀನಿ. ಹೋಳ್ಗೆ ಮತ್ತು ಒಂದಿಷ್ಟು ಚಪಾತಿ ಮಾಡಿಬಿಟ್ರಾಯ್ತು, ಅಡುಗೆನೂ ರೆಡಿ ಆಗುತ್ತೆ ನೋಡಿರಿ. ಹಾಗಾದ್ರೆ ಲಟ್ಸ್ ಮೇಲೆ ಹಿಂಗೆ ಮೂಗು ಸಿಗೋತಾ ಇರ್ತಾವೆ ಹಿಟ್ಟು ಸರಿಯಾಗಿ ನೆನಿಲಿಕ್ಕಂದ್ರೆ. ಹಾಗಾದ್ರೆ ಈ ಕಡೆ ಸಾರನೂ ರೆಡಿ ಮಾಡಿಟ್ಟಿದ್ದೀನಿ. ನನ್ನ ಮಗಳು ಇಡುವ ಮಾಡಾಕತ್ತಿದ್ಲು, ಅದನ್ನೆಲ್ಲ ತೋರ್ಸಾಕತ್ತಿದ್ಲು. ಈ ಕಡೆ ಅನ್ನಕ್ಕೆ ಇಟ್ಟಿದ್ದೆ ಮತ್ತು ನುಗ್ಗಿಕಾಯಿ ಸಾರನೂ ರೆಡಿ ಮಾಡಿ ಇಟ್ಟಿದ್ದೆ ರೀ. ಬ್ಯಾಳಿ ಮತ್ತು ನುಗ್ಗಿಕಾಯಿ ಕುದಿಸಾಕಿಟ್ಟಿದ್ದೆ ಅಲ್ರಿ. ಆಮೇಲೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಬಿಟ್ರಾಯ್ತು, ಸಾಂಬಾರನೂ ರೆಡಿ ಆಗುತ್ತಾ. ಆಲ್ರೆಡಿ ನಾನು ಭಾಳ ಸಲ ಸೇರ್ ಮಾಡ್ಕೊಂಡಿದ್ದೀನಿ ರೀ ಯಾವ ರೀತಿ ನುಗ್ಗಿಕಾಯಿ ಸಾರು ಮಾಡ್ತೀನಂತ. ಅಂದರೆ ನುಗ್ಗಿಕಾಯಿ ಸಾರು ಒಳಗೂ ಡಿಫ್ರೆಂಟಾಗಿ ಮಾಡ್ಬೋದು ರೀ. ಅಂದರೆ ಬರೀ ನಾವು ಬ್ಯಾಳೆ ಹಾಕ್ತೇನೂ ಮಾಡ್ಬೋದು ಮತ್ತು ನುಗ್ಗಿಕಾಯಿ ಪಲ್ಯನೂ ಮಾಡ್ಬೋದು, ಭಾಳ ಮಸ್ತ್ ಆಗುತ್ತೆ ರೀ. ಇವತ್ತು ತೊಗರಿಬೇಳೆ ಹಾಕಿಬಿಟ್ಟು ಸಾಂಬಾರು ಮಾಡಿದ್ದೆ. ಈ ಕಡೆ ಹೋಳ್ಗಿನೂ ರೆಡಿ ಮಾಡಾಕಂತೀನಿ ನೋಡ್ರಿ. ಅಂದರೆ ನಾವು ಹಿಟ್ಟು ಹಚ್ಚಿನೂ ಮಾಡ್ಬೋದು ಗೆಣಸಿನ್ಕಾಯಿ ಹೋಳ್ಗೆ, ಮತ್ತು ಎಣ್ಣೆ ಹಚ್ಚಿನೂ ಮಾಡ್ಬೋದು ರೀ. ಎಣ್ಣೆ ಹಚ್ಚಿ ಹೋಳ್ಗೆ ಮಾಡ್ಬೇಕಂದ್ರೆ ಹಿಟ್ಟು ಏನೈತಲ್ಲ ಸ್ವಲ್ಪ ಅದು ಗೋಧಿ ಹಿಟ್ಟು ಸ್ವಲ್ಪ ಸಾಫ್ಟಾಗಿ ಅಂದರೆ ಜಾಸ್ತಿ ಮೆತ್ತಗೆ ಕಲಿಸ್ಕೋಬೇಕಾಗುತ್ತೆ. ಹಿಟ್ಟು ಹಚ್ಚಿ ಮಾಡೋ ಮುಂದಾಗೇನು ಆ ರೀತಿ ಅಳಸು ಮಾಡೋದು ಬೇಕಾಗಿಲ್ಲ ರೀ. ನಾವು ಏನು ಚಪಾತಿ ಮಾಡೋಕ್ಕೆ ಹಿಟ್ಟು ಕಲಿಸಿರ್ತೀವಲ್ಲ ಅದೇ ಹಿಟ್ಟಿಲೇ ಹೋಳ್ಗೆ ಮಾಡಿಬಿಡ್ಬೋದು. ಅಂದರೆ ಸ್ವಲ್ಪ ಕ್ವಾಂಟಿಟಿ ಒಳಗಿದ್ದಾಗ ಇದೇ ರೀತಿ ಮಾಡಿಬಿಟ್ರೆ ಬೆಸ್ಟ್ ಆಗುತ್ತೆ ರೀ. ಮತ್ತು ಅದ್ರ ಸಲಂತ ಸಪ್ರೇಟಾಗಿ ಹಿಟ್ಟು ಕಲಿಸೋ ಅವಶ್ಯಕತೆ ಏನಿಲ್ಲ ರೀ. ಆದರೆ ಸ್ವಲ್ಪ ಹೊತ್ತು ಒಂದು ಅರ್ಧ ತಾಸಾದರೂ ನೆನೆಸ್ಬಿಟ್ರೆ ಬೆಸ್ಟ್ ಆಗುತ್ತೆ ರೀ. ಹಾಗಾದ್ರೆ ಎಷ್ಟು ಮಸ್ತಾಗಿ ಉಬ್ಬಿ ಬರಾಕತ್ತವು. ಆದರೆ ಹಿಟ್ಟು ಸ್ವಲ್ಪ ನೆಂದಿತ್ತಿಲ್ಲ ಅಷ್ಟೇ ರೀ, ಆದರೂ ಪರವಾಗಿಲ್ಲ, ಚಲೋ ಆಗಿದ್ದು. ಒಟ್ಟಿನಲ್ಲಿ ಈ ರೀತಿ ಎಲ್ಲನೂ ಹೋಳ್ಗೆ ಮಾಡಿ ಚಪಾತಿ ಮಾಡಿಬಿಟ್ಟು ಇನ್ನು ಊಟ ಸ್ಟಾರ್ಟ್ ಆಗೈತೆ ನೋಡಿರಿ. ನಮ್ಮ ಮನೆಯವ್ರದ್ದು ಆಲ್ರೆಡಿ ಅಂದರೆ ತಂದು ಇಟ್ಕೊಳ್ಳಿ ಅವರು ತಮ್ಮ ಪಾಡಿಗೆ ತಾವು ನೀಡ್ಕೊಂಡು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಯಾರಿಗೇನು ನೀಡ್ಕೊಡ್ರಿ ಅದು ಇದು ಏನು ಗೋಜು ಹಚ್ಚಂಗಿಲ್ಲ ರೀ. ತಮ್ಮ ಏನು ಬೇಕಲ್ಲ ಅಷ್ಟು ನೀಡ್ಕೊಂಡ್ಬಿಟ್ಟು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅಂದರೆ ಒಟ್ಟಿನಲ್ಲಿ ಚಲೋತ್ನಾಗ ಅಡುಗೆ ಅಷ್ಟು ಮಾಡಿ ಇಡಬೇಕು ರೀ. ಈಗ ಫೈನಲಿ ನಾನು ಊಟ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ನನ್ನ ಮಗಂದು ಊಟ ಸ್ಟಾರ್ಟಾಗಿ 1 ಅವರ್ ಹಾಕಿ ಬಂತು. ಅಂದರೆ ಫಸ್ಟ್ ಅಡುಗೆ ಮಾಡೋಕ್ಕಿಂತ ಮುಂಚೆನೇ ಊಟ ಸ್ಟಾರ್ಟ್ ಆಗೈತಿ, ಇನ್ನು ಊಟ ಮುಗ್ದೇ ಇಲ್ಲ ರೀ. ಈಗ ತನೂ ಇದ್ರೆ ಹಪ್ಪಳ ಫ್ರೈ ಮಾಡೋಕ್ಕೆ ಹೋಗಿದ್ಲು, ಹಾಗಾಗಿ ನನಗೂ ಹಪ್ಪಳ ಬೇಕಂತ ತರಕ್ಕೆ ಹೋಗಿದ್ದೆ ರೀ. ನನ್ನ ಮಕ್ಕಳಿಗೆ ಅನ್ನ ಆಗಲಿ ಮತ್ತು ಈ ರೀತಿ ಏನಾದರೂ ಹೋಳಿಗೆ ಇದ್ದಾಗ ಹಪ್ಪಳ ಇರಲೇಬೇಕು ರೀ. ಅಂದರೆ ಅಷ್ಟು ಇಷ್ಟಪಡ್ತಾರೆ. ಆಲ್ರೆಡಿ ಬೇಸಿಗೆ ಒಳಗೆ ಮಾಡಿದ ಹಪ್ಪಳ ಎಲ್ಲ ಖಾಲಿ ಹಾಕಿ ಬಂದಾವೆ, ಇನ್ನು ಬ್ಯಾಸ್ಗೆ ದೂರ ಐತಿ. ಜಾಸ್ತಿ ಫ್ರೈ ಮಾಡಬೇಡ್ರಂತ ಎಷ್ಟೆಲ್ಲ ಹೇಳ್ತೀನಿ, ಆದ್ರೂ ಕೇಳಂಗೇ ಇಲ್ಲ ರೀ. ಈ ಮಸಾಲ ರೈಸ್ ಮಾಡಲಿ, ಈ ರೀತಿ ಅನ್ನ ಸಾಂಬಾರು ಮಾಡಲಿ, ಅದ್ರ ಜೊತೆ ಹಪ್ಪಳ ಇದ್ರೇ ಬೆಸ್ಟ್ ಆಗುತ್ತೆ ಮಮ್ಮಿ ಅಂತ ಹೇಳ್ತಿರ್ತಾರೆ. ಆಯ್ತು ರೀ, ಆಗೋ ತನಕ ಮಾಡಿರಿ, ಆದಮೇಲೆ ಏನು ಮಾಡ್ತೀರಿ, ಬ್ಯಾಸ್ಗೆ ಬರೋನೇ ಮಾಡೋದಾಗುತ್ತಂತ ನಾನು ಅಂದ್ಕೊಂಡ್ಬಿಟ್ಟು ಸುಮ್ಮನೆ ಆಗಿದ್ದೀನಿ. ಹೋಳ್ಗೆ ತಿನ್ನಂತ ಮನಗೆ ಎಷ್ಟು ಒತ್ತಾಯ ಮಾಡಿಬಿಟ್ರು ತಿನ್ನಲ್ಲಾಗಿ ಅಂದರೆ ಒಲ್ ಅಂತ ಅನಾಕತ್ತಿದ್ದೆ. ಒಂದು ಬೈತಾರೆ ತಿನ್ನಪ್ಪಿ ನೋಡಿ ಎಷ್ಟು ಟೇಸ್ಟ್ ಆಗ್ಯಾವ ಅಂತ ಕೊಟ್ಟು ಕೂಡಲೇ ಆಯ್ತು ಚಲೋ ಆಗ್ಯಾವ ಮಮ್ಮಿ ಅಂತ ಅಂದ್ಬಿಟ್ಟು ಅನ್ನ ಸಾಂಬಾರು ಉಣ್ಣಾಕತ್ತಿದ್ದಾರೆ. ಅಂದರೆ ಇವತ್ತು ನಾನು ಪಲ್ಯ ಮಾಡೋಕ್ಕೆ ಹೋಗಿಲ್ಲ, ಚಪಾತಿಗೆ ಮತ್ತು ಅನ್ನಕ್ಕೆ ಬರೀ ನುಗ್ಗಿಕಾಯಿ ಸಾಂಬಾರು ಅಷ್ಟೇ ಮಾಡಿದ್ದು. ಅದನ್ನೇ ಈಗ ಮಸ್ತಾಗಿ ಉಣ್ಣಾಕತ್ತೀವಿ. ನನ್ನ ಮಗಳಿದ್ರೆ ಹಪ್ಪಳನೂ ಫ್ರೈ ಮಾಡಿಕೊಂಡು ಬಂದು ನೋಡ್ರಿ. ಸ್ವಲ್ಪ ಹೋಳ್ಗೆ ತಿನ್ನಂಥೇಳಿ ಇಬ್ಬರಿಗೆ ಒತ್ತಾಯ ಮಾಡಬೇಕು. ಈಗಿನ ಮಕ್ಕಳಿಗೆ ಅಂದ್ರೆ ಅವ್ರಿಗೆ ಏನು ಇಷ್ಟ ಅಲ್ಲ ಅದನ್ನೇ ತಿನ್ನೋಕೆ ಇಷ್ಟಪಡ್ತಾರೆ. ನಾವು ಏನು ಹೇಳ್ತೀವಲ್ಲ ಅದನ್ನ ತಿನ್ನಂಗಿಲ್ಲ ರೀ. ಆದರೆ ಹುಗ್ಗಿ ಹೋಳ್ಗೆಕ್ಕಿಂತ ರೀ ಡೀಪ್ ಫ್ರೈ ಮಾಡಿದ್ದು ಜಾಸ್ತಿ ಇಷ್ಟ ಆಗ್ತಾವೆ. ಹಪ್ಪಳ ಆಗಲಿ ಮತ್ತು ಗೋಬಿ ಮಂಚೂರಿ, ಪಾನಿಪುರಿ ಇವು ಮಾತ್ರ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾವೆ. ಅದನ್ನೇ ಜಾಸ್ತಿ ಇಷ್ಟಪಡೋದ್ರಿ. ಈಗಿದ್ರೆ ನಾನು ಹೊರಗಡೆ ನಿಂತಿದ್ದೆ ರೀ, ಊಟ ಎಲ್ಲ ಮುಗಿಸ್ಬಿಟ್ಟು. ಇಲ್ಲೇನು ಗುಬ್ಬಚ್ಚಿ ಕಾಳು ತಿನ್ನಕ್ಕಂತಾವಲ್ರಿ, ಅದ್ರೊಳಗೆ ಒಂದು ಪಕ್ಷಿ ಕಾಣಕತ್ತೈತಲ್ರಿ, ಅದಕ್ಕೆ ನಮ್ಮ ಕಡೆ ಬಳವ ಅಂತಾರು ಮತ್ತು ಒಂದೊಂದು ಕಡೆ ಕಾಡ ಪಾರಿವಾಳ ಅಂತಾರು. ನಿಮ್ಮ ಕಡೆ ಏನಂತಾರೆ ಅಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ನಮ್ಮ ಕಡೆ ಮಾತ್ರ ಇದಕ್ಕೆ ಬಳವ ಅಂತಾರು. ಮತ್ತು ಮನೆ ಒಳಗೆಲ್ಲ ಹೋಗಬಾರ್ದು, ಅಪಶಕನ ಆ ರೀತಿ ಎಲ್ಲ ಮಾತಾಡ್ತಾರೆ. ನಾನಂತೂ ನಂಬಂಗಿಲ್ಲ ರೀ, ಆದರೆ ಹಿರಿಯರೆಲ್ಲ ಆ ರೀತಿ ಹೇಳ್ತಿದ್ರು ನಾವೆಲ್ಲ ಸಣ್ಣವರಿದ್ದಾಗ. ಹಾಗಾಗಿ ನಿಮಗೆ ಇದ್ರ ಬಗ್ಗೆ ಏನಾದರೂ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಆದರೆ ಕೆಲವೊಂದು ಕಡೆ ಬಳವ ಅಂತಾರು ಮತ್ತು ಕೆಲವೊಂದು ಕಡೆ ಕಾಡು ಪಾರಿವಾಳ ಅಂತಾರು. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಂದ್ರೆ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ರೀ.